ಅಶೋಕಣ್ಣ ಒಂದೇ ಮಿನಿಟ್ ಒಂದೇ ಮಿನಿಟ್ ಸರ್. ಕಂಟಿನ್ಯೂಷನ್ ಅವಾಗ ಜೀರೋ ಅವ್ರು ಮಾತಾಡ್ಲಿಲ್ವಾ ಕೃಷ್ಣ ಬೈರೇಗೌಡರು? ಕಂಟಿನ್ಯೂಷನ್ ಅದೇ ಕೇಸಲ್ಲಿ ಮೊನ್ನೆ ನಮ್ಮ ಮೇಲೆಲ್ಲ ಕೇಸ್ ಹಾಕಿದ್ದಾರೆ. ಅವ್ರು ಹೇಳಿದ್ರು ನಾನು ಸ್ಪಾಟಲ್ಲಿ ಇಲ್ಲ ಅಂತ ಗೊತ್ತುಂಟು, ಅದೆಲ್ಲ ಬಿಟ್ಟಿದ್ದೇವೆ, ನೀವು ಕೇಸ್ ಆಗಲಿ ಏನಾದರೂ ಆಗ್ತದೆ, ತೊಂದರೆ ಇಲ್ಲ. ಈಗ ಆ ಟೀಚರ್ ಮೇಲೆ ಸಂಡೇ ಕೇಸ್ ಕೊಟ್ಟಿದ್ದಾರೆ ಪೇರೆಂಟ್ಸು, ಇನ್ನೂ ಸಹ ಒಂದು FIR ಆಗಲಿಲ್ಲ. ನಿನ್ನೆ ಟೀಚರನ್ನ ಫೋಟೋ, ಮಗುವಿನ ಫೋಟೋವನ್ನು ಯಾವ ಸೋಷಿಯಲ್ ಮೀಡಿಯಾ ಹಾಕಿದ್ರು ನಾವು ಪೋಸ್ಕೋ ಕೇಸ್ ಹಾಕಬೇಕು. ಮಗುವಿನ ಫೋಟೋ, ಆ ಟೀಚರ್ನ ಗಂಡನ ಫೋಟೋ, ಆ ಟೀಚರ್ನ ಪೋಷಕರ ಗಂಡನ ಫೋಟೋ, ಪೋಷಕರ ಮಗುವಿನ ಫೋಟೋ ವಿತ್ ದೇರ್ ಫೋನ್ ನಂಬರ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಟ್ಟಿದ್ದಾರೆ. ಒಂದು ಅದೇ ಕ್ರೈಮ್, ಮಗುವಿನ ಫೋಟೋ ಹಾಕಿದ್ದೇ ಕ್ರೈಮ್. ಎರಡನೇದು ಹೊರ ದೇಶದಿಂದ ಅವರಿಗೆ ಥ್ರೆಟ್ ಕಾಲ್ಸ್ ಬರ್ತಾ ಇದೆ ವಿತ್ ಫೋನ್ ನಂಬರ್ಸು ನಿನ್ನೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಸ್ವೀಕೃತಿ ಅಕ್ನಾಲೆಜ್ಮೆಂಟ್ ಕೊಟ್ಟಿದ್ದಾರೆ, ಇನ್ನೂ FIR ಹಾಕೋದಿಲ್ಲ. ಈ ನಮ್ಮ ಮೇಲೆ ಅಷ್ಟು ಗಡಿಬಿಡಿಯಿಂದ FIR ಹಾಕ್ತಾರೆ. ಎಲ್ಲಿಗೆ ರಿಯಲ್ ಆಗಿ ಕ್ರೈಮ್ ಆಗಿದೆ, ಒಂದು ಮಗುವಿನ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಟ್ಟಿದ್ದಾರೆ, ಅದರ ಮೇಲೆ ಕಂಪ್ಲೇಂಟ್ ಆಗುದಿಲ್ಲ ಸಭಾಧ್ಯಕ್ಷರೇ. ಯಾವ ರೀತಿಯ ವ್ಯವಸ್ಥೆ ಇದು? ನಾವು ಕಂಪ್ಲೇಂಟ್ ಕೊಟ್ಟವರ ಮೇಲೆ ನೀವು 11ನೇ ತಾರೀಕಿನಿಂದ ಇನ್ನೂ ಕಂಪ್ಲೇಂಟ್ ಆಗಲಿಲ್ಲ ಟೀಚರ್ ಮೇಲೆ. ನಿನ್ನೆ ಕೊಟ್ಟ ಕಂಪ್ಲೇಂಟನ್ನು ಸ್ವೀಕೃತಿ ಅಂತ ತಗೊಂಡಿರ್ತಾರೆ, ಇನ್ನೂ ಕಂಪ್ಲೇಂಟ್. ಆ ಮಗುವಿನ ಫೋಟೋ ಬಂದಿದೆ ಸರ್, ಇದನ್ನು ತಡ್ಕೊಳ್ಳೋದು ಹೇಗೆ? ಒಂದು ಪೋಸ್ಕೋ ಕೇಸ್ಕನ್ನ ಇಮಿಡಿಯೇಟ್ ಆಗಿ ಹಾಕಬೇಕು ಅವರು. ಆ ಒಂದು ಮಹಿಳೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಕೂಲಲ್ಲಿ ಟೆಂಪ್ರರಿ ಆಗಿ ಕೆಲಸ ಮಾಡ್ತಾ ಇದ್ಲು. ಅವಳನ್ನು ಟೆಂಪ್ರರಿ ಆಗಿ ಕೆಲಸ ಮಾಡ್ತಿರೋ ಕೆಲಸ ತೆಗೆದುಬಿಸಾಡಿದ್ರು ಪೋಷಕರು. ಆ ಪೋಷಕರು ಇಲ್ಲಿ ಈ ಶಾಲೆಯಲ್ಲಿ ಪೋಷಕರು ಅಲ್ಲಲ್ಲ ಮಂತ್ರಿಗಳೇ, ಒಂದೇನು ಅಂತ ಹೇಳಿದ್ರೆ ಅಧ್ಯಕ್ಷರೇ ಹೇಳಿ, ನೂರೇನು ವಿಚಾರಗಳು ಇರ್ತವೆ. ಉತ್ತರ ಕೊಡ್ತೀನಿ ಅಂತ ಕೊಡಲೇ ಇಲ್ಲ. ಯಾವುದಕ್ಕೆ ನಾವು ಧರಣಿ ಬರೋ ಅಷ್ಟೊತ್ತಿಗೆ ಎಲ್ಲ ದೊಡ್ಡ ಚರ್ಚೆ ಆಗ್ತದೆ, ಬೇಕಾಗಿಲ್ಲ ಇದು. ಒಂದೇ ನಿಮಿಷ ಮಂತ್ರಿಗಳ ಇವತ್ತು ಅವರ ಮೂಲ ಚರ್ಚೆ ಆಮೇಲೆ ಬೇಕು ಅಂತ ಅದ್ರ ಬಗ್ಗೆ ಅವ್ರಿಗೆ ಇದ್ರ ಬಗ್ಗೆ ನೀವು ಬೇಕಾದ್ರೆ ಮಂತ್ರಿಗಳ ನೀವು ಒಂದೇ ನಿಮಿಷದಲ್ಲಿ ಮುಗಿಸ್ತೀನಿ. ಸಾರಿ ಪ್ಲೀಸ್ ಸರ್, ಒಂದೇ ನಿಮಿಷ. ಮತ್ತೆ ಪ್ರಾರಂಭದಲ್ಲಿ ಒಂದೇ ಮಿನಿಟ್. ಪ್ರಾರಂಭದಲ್ಲಿ ಅಧ್ಯಕ್ಷರೇ ಆ ಶಾಲೆಗೆ ಹೋಗಿ ಮುಖ್ಯೋಪಾಧ್ಯಾಯರಿಗೆ ಕಂಪ್ಲೇಂಟ್ ಕೊಡ್ತಾರೆ ಪೇರೆಂಟ್ಸ್. ಅದರ ನಂತರ ಪೊಲೀಸ್ ಡಿಪಾರ್ಟ್ಮೆಂಟ್, ಅದರ ನಂತರ ಹೆಲ್ತ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೊಡ್ತಾರೆ, DC ಅವರಿಗೆ ಕೊಡ್ತಾರೆ. ಸತತ 4 ಕಂಪ್ಲೇಂಟ್ ಅನ್ನ 3 ಬಾರಿ ಕೊಟ್ಟರು ಕೂಡ ಆ ಟೀಚರ್ ಮೇಲೆ FIR ಆಗಿಲ್ಲ. ನಾನು ಕೇಳುವಂಥದ್ದು ಅದಾಯ್ತು, ಇನ್ವೆಸ್ಟಿಗೇಷನ್ ಅಂತೇಳಿ ಹೇಳ್ತಾರೆ. ಈಗ ಕೊನೆಯದಾಗಿ ಏನಾಗಿದೆ ಅಂತ ಹೇಳಿದ್ರೆ, ಆ ಮಹಿಳೆಗೆ ಇಂಟರ್ನೆಟ್ ಇನ್ನೊಂದು ಮಹಿಳೆಗೆ, ಪೋಷಕರಿಗೆ, ಆ ಮನೆ ಶಾಲೆಯಲ್ಲಿರುವಂತಹ 2 ಪೋಷಕರಿಗೆ ಒಬ್ಬರಿಗೆ ಕೆಲಸದಿಂದ ತೆಗೆದುಹಾಕಿದ್ದಾರೆ. ಈ ರೀತಿಯ ಒಂದು ಹಗೆತನದ ವ್ಯವಸ್ಥೆ ಆಗುತ್ತೆ ಅಂತೇಳಿ ಆದ್ರೆ ಎಲ್ಲ ಕಡೆಗಳಲ್ಲಿ ಈ ರೀತಿಯ ಕೆಲಸ ಮಾಡುವಂತರು ಎಲ್ಲರಿಗೂ ಕೆಲಸದಿಂದ ತೆಗಿತಾರ? ಆಯ್ತು, ಈಗ ಶೂನ್ಯ ಮೇಲೆ ನಾನು ಕೇಳುವಂತದ್ದು ಇಷ್ಟೇ, ನಮ್ಮ ಮೇಲೆ FIR ಹಾಕ್ಲಿಕ್ಕೆ ಎಷ್ಟು ಗಡಿಬಿಡಿ ಮಾಡಿದ್ದಾರೆ ಅಷ್ಟೇ ಗಡಿಬಿಡಿಯನ್ನ ಆ ಟೀಚರ್ ಮೇಲೂ ಅವರು ಈಗಾಗಲೇ ಅದರ ಬಗ್ಗೆ ಚರ್ಚೆ ಆಗಿದೆ. ನಾನು ಉತ್ತರ ಕೊಟ್ಟಿದ್ದೇನೆ, ನಿಮಗೆ ಸಮಾಧಾನ ಆಗಲಿಲ್ಲ, ಸಂತೋಷ. ನಾಳೆ ನಾನು ಅಧ್ಯಕ್ಷರ ಅನುಮತಿಯನ್ನು ಕೇಳಿದ್ದೇನೆ. ನಾನು ಲಾ ಆ್ಯಂಡ್ ಆರ್ಡರ್ ಮೇಲೆ ತಾವೇನು ಮಾತಾಡಿದ್ದೀರಿ ಅದರ ಬಗ್ಗೆ ಉತ್ತರ ಕೊಡ್ತೇನೆ ಅಂತ ಹೇಳಿದ್ದೀನಿ. ಆ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ವಿವರಗಳನ್ನು ಕೊಡ್ತೇನೆ. ಈಗ ರಾಮನಗರದ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ, ಅದನ್ನು ಅವ್ರು ಮುಗಿಸ್ಲಿ. ಬೇರೆ ವಿಷಯಗಳು ಜೀರೋ ಅವರ್ನಲ್ಲಿ ತಾವು ಚರ್ಚೆ ಆಗಿದೆ, ನಾವು ಕೇಳಿದ್ದೇವೆ ಅಂತಂದ್ರೆ ಉತ್ತರ ಕೊಡ್ತೇನೆ ಹೇಳಿದ್ರಲ್ಲ. ಅಲ್ಲ, ಉತ್ತರ ತಗೊಂಡು ಏನ್ ಮಾಡೋದು? ಆಕ್ಷನ್ ನಾನು ಉತ್ತರ ಕೊಟ್ಟಿದ್ದೇನೆ, ಆಕ್ಷನ್ ಕೂಡ ಆಗಿರ್ತಕ್ಕಂಥ ಹೇಳಿದ್ದೇನೆ. ಅಲ್ಲ ಸರ್.